ಸ್ನೇಹಿತರೆ, ರಿಷಬ್ ಶೆಟ್ಟಿ ಅವರು ಶಿವಾಜಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಗೊತ್ತಾಗಿದ್ದೇ ತಡ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ತುಂಬ ಜನ ಬಾಯ್ ಬಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಕೆಲವರಂತೂ ತಮಗೆ ತಿಳಿದ ಇತಿಹಾಸನೇ ಸತ್ಯ ಅಂತ ಬಿಂಬಿಸೋದಕ್ಕೆ, ಅದನ್ನೇ ಸಾಧಿಸೋದಕ್ಕೆ ಹೊರಟಿದ್ದಾರೆ. ಹಾಗಾದರೆ ಯಾರು ಈ ಬೆಳವಾಡಿ ಮಲ್ಲಮ್ಮ? ಛತ್ರಪತಿ ಶಿವಾಜಿಯನ್ನ ಈಕೆ ಸೋಲಿಸಿದ್ದು ನಿಜಾನ? ಶಿವಾಜಿ ಆಕೆಯ ಬಳಿ ಕ್ಷಮೆ ಕೇಳಿದ್ದು ನಿಜಾನ? ಬನ್ನಿ ಈ ವಿಷಯದಲ್ಲಿ ಎಷ್ಟು ಸತ್ಯ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಯಾವುದು ಈ ಬೆಳವಾಡಿ ಸಂಸ್ಥಾನ? ಬೆಳವಾಡಿ ಸಂಸ್ಥಾನದ ಪಾರಂಪರಿಕ ತಾಣವಾದ ಬೃಹನ್ ಮಠದ ಶಿವಬಸವಶಾಸ್ತ್ರಿಯವರು ಬರೆದ ತರಾತುರಿ ಪಂಚಮರ ಇತಿಹಾಸ ಅನ್ನೋ ಪುಸ್ತಕದಲ್ಲಿ ಈ ಬೆಳವಾಡಿ ಸಂಸ್ಥಾನದ ಇತಿಹಾಸ 1511ರಿಂದ ರಾಜ ಚಂದ್ರಶೇಖರ್ ಅನ್ನೋರಿಂದ ಪ್ರಾರಂಭವಾಗುತ್ತೆ ಅಂತ ದಾಖಲಿಸಲಾಗಿದೆ. ಈ ತರಾತುರಿ ಪಂಚಮರ ಇತಿಹಾಸ ಅನ್ನೋ ಪುಸ್ತಕ ಮೊದಲ ಬಾರಿ ಪ್ರಕಟವಾಗಿದ್ದು 1929ನೇ ಇಸ್ವಿಯಲ್ಲಿ. ಹಾಗಾದರೆ ಈ ಪುಸ್ತಕದಲ್ಲಿ ಏನಿದೆ? ಈ ತರಾತುರಿ ಪಂಚಮರ ಇತಿಹಾಸ ಅನ್ನೋ ಪುಸ್ತಕದಲ್ಲಿ ಮರಾಠ ಚಕ್ರವರ್ತಿ ಶಿವಾಜಿ ಮಹಾರಾಜರು ಮತ್ತು ಬೆಳವಾಡಿ ಮಲ್ಲಮ್ಮರ ನಡುವೆ ನಡೆದ ಯುದ್ಧದ ಬಗ್ಗೆ ದಾಖಲಾಗಿದೆ ಅಂತ ಹೇಳಲಾಗಿದೆ. ತನ್ನ ಪತಿ ಈಶಪ್ರಭು ಯುದ್ಧದಲ್ಲಿ ಮರಣ ಹೊಂದಿದ ನಂತರ ಬೆಳವಾಡಿ ಮಲ್ಲಮ್ಮ ತಾನೇ ಸ್ವತಃ ಯುದ್ಧಕ್ಕೆ ನಿಲ್ತಾಳೆ. ಹಾಗೂ ಈ ಯುದ್ಧದ ನೆನಪಿಗಾಗಿ ವೀರಗಲ್ಲುಗಳನ್ನು ಈ ಬೆಳವಾಡಿ ಸಂಸ್ಥಾನದ ಮಲ್ಲಮ್ಮನ ಹೆಸರಲ್ಲಿ ಕಟ್ಟಿಸಲಾಯಿತು ಅಂತ ಈ ಪುಸ್ತಕದಲ್ಲಿ ದಾಖಲಿಸಲಾಗಿದೆ ಅಂತ ಕೆಲವರು ಹೇಳ್ತಾರೆ. ಹಾಗಾದರೆ ಈ ಪುಸ್ತಕದಲ್ಲಿ ನಿಜವಾಗ್ಲೂ ಹಾಗೆ ಇದೆಯಾ? ಅದನ್ನು ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಈ ಬೆಳವಾಡಿ ಮಲ್ಲಮ್ಮರ ಬಗ್ಗೆ ಬೇಗ ತಿಳಿದುಕೊಂಡು ಬಂದ್ಬಿಡೋಣ. ಯಾರು ಈ ಬೆಳವಾಡಿ ಮಲ್ಲಮ್ಮ? ಸ್ನೇಹಿತರೆ, ಇವರು ಈಗಿನ ಉತ್ತರ ಕನ್ನಡ ಜಿಲ್ಲೆಯ ಪ್ರದೇಶದಿಂದ ದಕ್ಷಿಣ ಗೋವಾದವರೆಗಿನ ಪ್ರದೇಶದವರೆಗೆ ನಿಯಂತ್ರಣ ಹೊಂದಿದ್ದ ಸೋದೆ ಸಾಮ್ರಾಜ್ಯದ ರಾಜ ಮಧುಲಿಂಗ ನಾಯಕನ ಮಗಳು ಈ ಮಲ್ಲಮ್ಮ. ಈ ಮಲ್ಲಮ್ಮರ ಶಿಕ್ಷಣ 5ನೇ ವರ್ಷದಲ್ಲಿ ಪ್ರಾರಂಭವಾಗುತ್ತೆ. ಆಕೆ ತನ್ನ ಸಹೋದರ ಸದಾಶಿವ ನಾಯಕರ ಜೊತೆ ಆತನಿಗಾಗಿ ನಿರ್ಮಿಸಿದ್ದ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಳೆ. ಇವರ ಗುರುಗಳ ಹೆಸರು ಶಂಕರ ಭಟ್ರು. ಈ ಮಲ್ಲಮ್ಮನ ಮದುವೆ ವಯಸ್ಸಿಗೆ ಬಂದಾಗ ಆಕೆಗೆ ಸ್ವಯಂವರವನ್ನು ಏರ್ಪಡಿಸೋದಕ್ಕೆ ನಿರ್ಧರಿಸ್ತಾರೆ ಅವರ ತಂದೆ ಮಧುಲಿಂಗ ನಾಯಕ. ಈ ಸ್ವಯಂವರ ಏನಂದರೆ, ಈಕೆಯನ್ನ ಮದುವೆ ಆಗೋಕೆ ಬಯಸೋ ವ್ಯಕ್ತಿ ಅವನ ವಯಸ್ಸು ಎಷ್ಟಾಗಿರುತ್ತೋ ಅಷ್ಟೇ ಸಂಖ್ಯೆಯ ಹುಲಿಯನ್ನು ಕೇವಲ 1 ತಿಂಗಳ ಕಾಲಾವಕಾಶದೊಳಗೆ ಕೊಲ್ಲಬೇಕಾಗಿತ್ತು. ಹೀಗಂತ ಆಕೆಯೇ ಷರತ್ತು ಹಾಕಿರ್ತಾಳೆ. ಬೆಳವಾಡಿಯ ರಾಜ್ಕುಮಾರನಾದ ಈಶಪ್ರಭು ತನ್ನ 20ನೇ ವಯಸ್ಸಲ್ಲಿ 1 ತಿಂಗಳೊಳಗೆ 21 ಹುಲಿಗಳನ್ನು ಯಶಸ್ವಿಯಾಗಿ ಕೊಂದು ಮಲ್ಲಮ್ಮನಿಗೆ ತಂದೊಪ್ಪಿಸ್ತಾನೆ. ಹೀಗಾಗಿ ಇವರೊಂದಿಗೆ ಮಲ್ಲಮ್ಮಳ ವಿವಾಹವಾಗುತ್ತೆ. ಹೀಗಾಗಿ ಈಕೆಯನ್ನ ಬೆಳವಾಡಿಯ ಮಲ್ಲಮ್ಮ ಅಂತ ಕರೆಯಲಾಗುತ್ತೆ. ಈ ಬೆಳವಾಡಿಯ ಆಡಳಿತ ಈಶಪ್ರಭುವಿನದ್ದಾಗಿರುತ್ತೆ. ಇದೊಂದು ಚಿಕ್ಕ ಸಾಮ್ರಾಜ್ಯವಾಗಿತ್ತು. ಶಿವಾಜಿಯವರ ಜೊತೆ ಮಲ್ಲಮ್ಮ ಯುದ್ಧ ಮಾಡಿದ್ದು ನಿಜಾನ? ಇತಿಹಾಸ ಏನು ಹೇಳುತ್ತೆ? ಮೊದಲನೇದು, ಮಲ್ಲಮ್ಮನ ಗುರುಗಳಾದ ಶಂಕರ ಭಟ್ರು ಬರೆದ ಶಿವವಂಶ ಅನ್ನೋ ಸಂಸ್ಕೃತ ಪುಸ್ತಕದಲ್ಲಿ ಬೆಳವಾಡಿ ಮಲ್ಲಮ್ಮ ಶಿವಾಜಿಯ ಸೈನ್ಯವನ್ನು ಸೋಲಿಸಿದ್ರು ಅಂತ ದಾಖಲಿಸಲಾಗಿದೆ. ಎರಡನೇದು, ಜಾದುನಾಥ್ ಸರ್ಕಾರ್ ಶಿವಾಜಿಯ ಜೀವನ ಚರಿತ್ರೆಯನ್ನು ಮರಾಠಿ ಭಾಷೆಯಲ್ಲಿ ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಅವರು ಮಲ್ಲಮ್ಮಳನ್ನು ಸಾವಿತ್ರಿಬಾಯಿ ಅಂತ ಕರೆದಿದ್ದಾರೆ. ಮಲ್ಲಮ್ಮ ಮತ್ತು ಶಿವಾಜಿಯ ಸೈನ್ಯದ ವಿರುದ್ಧ 27 ದಿನಗಳ ಕಾಲ ಯುದ್ಧ ನಡೆದಿತ್ತು ಅಂತ ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಕೆಲವು ಸೋಷಿಯಲ್ ಮೀಡಿಯಾ ಪಂಡಿತರು ಶಿವಾಜಿ ಬೆಳವಾಡಿ ಮಲ್ಲಮ್ಮರ ವಿರುದ್ಧ ಸೋತು ಕ್ಷಮೆ ಕೇಳಿದ್ರು ಅಂತೆಲ್ಲ ಹೇಳ್ತಾರೆ. ನಮ್ಮ ಹಿಂದೂ ರಾಜರುಗಳು ಯಾವತ್ತಿಗೂ ಇವರಿಗೆ ಕಾಣಿಸೋದೇ ಈ ರೀತಿ. ಇದೇ ವ್ಯಕ್ತಿಗಳು ಟಿಪ್ಪು ಸುಲ್ತಾನ್, ಔರಂಗಜೇಬ್, ಅಕ್ಬರ್, ಆದಿಲ್ ಶಾನಂತಹ ಲೂಟಿಕೋರ ಮತಾಂಧರ ರಾಜರುಗಳನ್ನು ಆದರ್ಶಪ್ರಾಯವಾಗಿ ನೋಡ್ತಾರೆ. ಇಂಗ್ಲಿಷ್ ಇತಿಹಾಸಕಾರರು ಏನು ಹೇಳಿದ್ರು ಅದನ್ನೇ ವೇದವಾಕ್ಯ ಅಂತ ಪರಿಗಣಿಸ್ತಾರೆ. ಹಾಗಾದರೆ ಶಿವಾಜಿಯನ್ನು ಇವರು ಯಾಕೆ ದ್ವೇಷಿಸ್ತಾರೆ? ಶಿವಾಜಿ ನಿಜವಾಗಲೂ ಕನ್ನಡ ದ್ವೇಷಿನ? ಇವರು ಶಿವಾಜಿಯವರ ಜೀವನ ಚರಿತ್ರೆಯನ್ನು ಯಾವತ್ತೂ ಓದಿಲ್ಲ. ಹಾಗೆ ಓದಿದ್ರೆ ಅವರಿಗೆ ಗೊತ್ತಾಗ್ತಾ ಇತ್ತು ಶಿವಾಜಿಗೂ ಕರ್ನಾಟಕಕ್ಕೂ ಇದ್ದ ಅತ್ಯದ್ಭುತ ಬಾಂಧವ್ಯ ಏನು ಅಂತ. ಶಿವಾಜಿ ಬೆಳವಾಡಿ ಮಲ್ಲಮ್ಮರ ಹತ್ತಿರ ಕ್ಷಮೆ ಕೇಳಿದ್ದು ನಿಜ. ಆದರೆ ಅದು ಯುದ್ಧದಲ್ಲಿ ಸೋತು ಕೇಳಿದ್ದಲ್ಲ, ಅದೇ ಬೇರೆ ಕಾರಣಕ್ಕೆ. ಶಿವಾಜಿಯ ಸೈನ್ಯದ ಕಮಾಂಡರ್ ಆಗಿದ್ದ ವ್ಯಕ್ತಿಗೆ ಹಾಗೂ ಶಿವಾಜಿಯ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ದ ಬೆಳವಾಡಿ ಮಲ್ಲಮ್ಮರ ಪತಿ ಈಶಪ್ರಭುವಿಗೆ ಮಧ್ಯೆ ಘರ್ಷಣೆ ಉಂಟಾಗುತ್ತೆ. ಈ ಘರ್ಷಣೆಗೆ ನಿಖರ ಕಾರಣ ಏನು ಅನ್ನೋ ದಾಖಲೆ ಇಲ್ಲ. ಈ ಘರ್ಷಣೆ ಯುದ್ಧಕ್ಕೆ ತಿರುಗಿ ಆ ಯುದ್ಧದಲ್ಲಿ ಈಶಪ್ರಭು ಪ್ರಾಣ ಕಳೆದುಕೋತಾರೆ. ಅವರ ನಂತರ ಯುದ್ಧರಂಗಕ್ಕೆ ಇಳಿದ ಬೆಳವಾಡಿ ಮಲ್ಲಮ್ಮ ವೀರಾವೇಶದಿಂದ ಹೋರಾಡಿ ಇಡೀ ದಕ್ಷಿಣ ಭಾರತವನ್ನು ಗೆದ್ದಿದ್ದ ಶಿವಾಜಿಯ ಸೈನ್ಯವನ್ನು ಬೆಚ್ಚಿ ಬೀಳಿಸಿ ಹಿಮ್ಮೆಟ್ಟಿಸ್ತಾರೆ. ಗಮನಿಸಬೇಕಾದ ಅಂಶ ಏನು ಅಂದರೆ, ಈ ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಶಿವಾಜಿಯವರು ಪಾಲ್ಗೊಳ್ಳಲೇ ಇಲ್ಲ.
ಸತತ 27 ದಿನಗಳ ಕಾಲ ನಡೆದ ಈ ಯುದ್ಧದಲ್ಲಿ ಬೆಳವಾಡಿ ಮಲ್ಲಮ್ಮ ಸೋಲೋದಿಲ್ಲ. ಆದರೆ ಆಕೆಯನ್ನ ಸೆರೆ ಹಿಡಿದ ಕಮಾಂಡರ್ ಅವಳನ್ನ ಶಿವಾಜಿಯ ಮುಂದೆ ಹಾಜರುಪಡಿಸ್ತಾನೆ. ಆಗ ಶಿವಾಜಿ ಮಹಾರಾಜರಿಗೆ ಈ ಬೆಳವಾಡಿ ಮಲ್ಲಮ್ಮ ನಡೆದ ಎಲ್ಲ ವಿಷಯವನ್ನ ವಿವರಿಸ್ತಾರೆ. ಮಲ್ಲಮ್ಮನ ಪತಿಯ ಸಾವಿಗೆ ಮತ್ತು ಸೇನೆಯ ಕಮಾಂಡರ್ ಅವರ ಜೊತೆ ನಡೆದುಕೊಂಡ ಅಸಭ್ಯ ವರ್ತನೆಗೆ ಆಕೆಯಲ್ಲಿ ಕೈ ಮುಗಿದು ಕ್ಷಮಾಪಣೆ ಕೇಳ್ತಾರೆ ಶಿವಾಜಿ ಮಹಾರಾಜರು. ಆ ಕಮಾಂಡರ್ನ ಕಣ್ಣು ಕೀಳಿಸಿ ಶಿಕ್ಷಿಸಲಾಯಿತು ಅಂತ ಕೂಡ ಹೇಳಲಾಗುತ್ತೆ. ಮಲ್ಲಮ್ಮಳ ಶೌರ್ಯ ಸಾಹಸಕ್ಕೆ ಮನಸೋತ ಶಿವಾಜಿ ಮಹಾರಾಜರು ಆಕೆಯನ್ನ ಸಹೋದರಿ ಅಂತ ಸ್ವೀಕಾರ ಮಾಡಿ ಆಕೆಯ ಕೋಟೆಯನ್ನ ಆಕೆಗೆ ವಾಪಸ್ ಕೊಡೋದರ ಜೊತೆಗೆ ಆಕೆಗಾದ ಹಾನಿಗೆ ಪರಿಹಾರವನ್ನ ಕೂಡ ಕೊಡ್ತಾರೆ. ಶಿವಾಜಿ ಮಹಾರಾಜರು ಮಲ್ಲಮ್ಮನ ಮಗುವಿಗೆ ಹಾಲು ಕುಡಿಸುವ ಶಿಲ್ಪ ಮತ್ತು ಮಲ್ಲಮ್ಮಳು ಶಿವಾಜಿ ಮಹಾರಾಜರನ್ನ ಹೊಗಳಿ ಬರೆಸಿದ ವೀರಗಲ್ಲು ಯಾದವಾಡ ಅನ್ನೋ ಪ್ರದೇಶದಲ್ಲಿ ಇವತ್ತಿಗೂ ಇದೆ. ಸ್ನೇಹಿತರೆ, ಇದಾಗಿತ್ತು ಬೆಳವಾಡಿ ಮಲ್ಲಮ್ಮ ಮತ್ತು ಶಿವಾಜಿಯವರ ವಿಷಯದ ಬಗ್ಗೆ ಎದ್ದಿದ್ದ ಸೋಷಿಯಲ್ ಮೀಡಿಯಾದ ವಿವಾದದ ಬಗ್ಗೆ ನಮಗೆ ತಿಳಿದ ಮಾಹಿತಿ. ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಏನೂ ಗೊತ್ತಿಲ್ಲದೆ ಬರೀ ಬೆಳವಾಡಿ ಮಲ್ಲಮ್ಮರ ಹೆಸರಲ್ಲಿ ಶಿವಾಜಿಯನ್ನು ಅವಮಾನಿಸ್ತಾ ಇರೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಕೂಡ ಸ್ವಲ್ಪ ಇತಿಹಾಸದ ಬಗ್ಗೆ ಜ್ಞಾನ ಬರಲಿ.